ವೀಕ್ಷಕರೇ, ಕಾಂತಾರ ಕನ್ನಡ ಚಿತ್ರರಂಗದಲ್ಲಿಯೇ ದಾಖಲೆಯನ್ನು ಸೃಷ್ಟಿ ಮಾಡಿದಂತಹ ಸಿನಿಮಾ. ಕೇವಲ 16 ಕೋಟಿಯಲ್ಲಿ ತಯಾರಾದ ಸಿನಿಮಾ 400 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಭಾರತ ಚಿತ್ರರಂಗವನ್ನೇ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುವಂತೆ ಮಾಡಿದ ಸಿನಿಮಾ ಕಾಂತಾರ. ಇಂತಹ ಸಿನಿಮಾ ಕೊಟ್ಟಂತಹ ರಿಷಬ್ ಶೆಟ್ಟಿ ಅವರಿಗೆ 2 ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದ್ದು ನಮ್ಮ ಕನ್ನಡಿಗರ ಹೆಮ್ಮೆ. ವೀಕ್ಷಕರೇ, ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾದಿಂದ ಭಾರತದ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಈಗ ರಿಷಬ್ ಶೆಟ್ಟಿ ಅವರು ಹನುಮಾನ್ ಎನ್ನುವ ತೆಲುಗು ಸಿನಿಮಾ ಬ್ಯಾನರ್ ನಲ್ಲಿ ಕೂಡ ಬರುತ್ತಿದ್ದಾರೆ. ಇದಾದ ನಂತರ ಛತ್ರಪತಿ ಶಿವಾಜಿ ಎನ್ನುವ ಸಿನಿಮಾಗೆ ಸಹಿ ಹಾಕಿರುವ ರಿಷಬ್ ಶೆಟ್ಟಿ ಅವರಿಗೆ ತೆಲುಗು ಕನ್ನಡಿಗರಿಂದ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ. ಏಕೆಂದ್ರೆ ಛತ್ರಪತಿ ಶಿವಾಜಿ ಮಹಾರಾಷ್ಟ್ರದ ಮರಾಠಿ ಸಂಸ್ಥಾನಕ್ಕೆ ಸೇರಿದವರು. ಅವರು ನಮ್ಮ ಕನ್ನಡಿಗರ ಮೇಲೆ ಸಾಕಷ್ಟು ದಾಳಿಗಳನ್ನು ಮತ್ತು ಯುದ್ಧಗಳನ್ನು ಮಾಡಿದ್ದಾರೆ. ಇದರಿಂದ ರಿಷಬ್ ಶೆಟ್ಟಿ ಈ ಪಾತ್ರವನ್ನ ಮಾಡುವುದರಿಂದ ನಮ್ಮ ಕನ್ನಡಿಗರ ವಿರುದ್ಧ ನಿಂತಂತಾಗುತ್ತದೆ ಎಂದು ಕೆಲವು ಕನ್ನಡಿಗರು ಬೈಕಾಟ್ ಛತ್ರಪತಿ ಶಿವಾಜಿ ಎನ್ನುವ ಹ್ಯಾಶ್ ಟ್ಯಾಗ್ ಅನ್ನು ಬಳಸಿ ರಿಷಬ್ ಶೆಟ್ಟಿ ಅವರಿಗೆ ಟ್ಯಾಗ್ ಮಾಡುತ್ತಿದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ.